ಕೊಡು ಪಪ್ಪ, ನಾನು ಹೆಲ್ಪ್ ಮಾಡ್ಕೊಡ್ತೀನಿ. ಬೇಡ ಪುಟ್ಟ, ನಾನೆಲ್ಲ ಹೊರಗಡೆ ಹೋಗ್ತಾ ಇಲ್ಲ, ಕ್ಲೀನ್ ಮಾಡಿ ಪಾರ್ಕ್ ಮಾಡ್ಬಿಡ್ತೀನಿ. ಈ ಥರ ನಿನ್ನ ಕಾರ್ ಹೈಡ್ಲಾಗಿ ನಿಲ್ಸ್ಕೊಳ್ಳೋದು ಬರ್ತದೆ. ಅದು ಲಾಂಗ್ ಡ್ರೈವ್ ಕಾರ್ಸ್ ಹತ್ರ ಸುಮಾರು ಏಜೆನ್ಸೀಸ್ ಇದೆ ಅಲ್ಲ, ನಿನ್ನ ಕಾರ್ ಅಟ್ಯಾಚ್ ಮಾಡಿಸ್ಕೊ. 40,000 to 50,000 ಪರ್ ಮಂತ್ ಬರುತ್ತಂತಲ್ಲ. ಇದೆಲ್ಲ ಹೆಂಗೆ ಗೊತ್ತು ನಿನಗೆ? ಅಯ್ಯೋ, ನಂದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಬರೀ ಈ ಥರ ಸುಮಾರು ಆ್ಯಡ್ಸ್ಗಳು ಬರ್ತಾ ಇದೆ. ಪುಟ್ಟ, ಅದೆಲ್ಲ ಇಲ್ಲೀಗಲ್ ಕಣೋ. ಇಲ್ಲೀಗಲ್ ಅಂದರೆ ಯಾವ ಥರ? ಇಲ್ಲೀಗಲ್ ಅಂದರೆ ನೋಡು, ಕಮರ್ಷಿಯಲ್ ವೆಹಿಕಲ್ಲು ನೀವು ಟ್ಯಾಕ್ಸಿಗೆ, ಸೆಲ್ಫ್ ಡ್ರೈವಿಗೆ ಆ ಥರ ಬಿಡಬಹುದು. ಪರ್ಸನಲ್ ವೆಹಿಕಲ್ ಅಂದರೆ ವೈಟ್ ಬೋರ್ಡ್ಗಳನ್ನ ಈ ರೀತಿ ಸೆಲ್ಫ್ ಡ್ರೈವಿಗೆ ಅದಾದ ಲಾಂಗ್ ಡ್ರೈವು ಆ ಥರದಕ್ಕೆಲ್ಲ ಅಟ್ಯಾಚ್ ಮಾಡಿ ಕಾರ್ನ ಕೊಡಬಾರ್ದು. ಅಕಸ್ಮಾತ್ ಏನಾದರೂ ಯಾರು ಗೊತ್ತಿಲ್ಲದೇ ಕಾರ್ನ ಕೊಟ್ಬಿಟ್ಟು ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಕಾರ್ನ ತೊಗೊಂಡು ಹೋದವರು ಕಾರ್ ಓನರ್ನ ತೊಗೊಂಡು ಜೈಲಿಗೆ ಹಾಕ್ಬಿಡ್ತಾರೆ. ಹೆಂಗೆ ಗೊತ್ತಾ? ಇವಾಗ ಕಾರ್ ತೊಗೊಂಡೋದ್ರು ಅವರು, ಕಾರ್ನ ಯಾರಿಗೋ ಕಲ್ಸೋಕ್ಕೆ ಗಾಡಿ ತೊಗೊಂಡೋಗ್ಬಿಡ್ತಾರೆ, ಗೊತ್ತಿರೋದಿಲ್ಲ. ಆ ಏಜೆನ್ಸಿ ಯಾರಿಗೂ ಅಲರ್ಟ್ ಮಾಡುತ್ತೆ, ಗಾಡಿ ಯಾರೋ ತೊಗೊಂಡೋಗ್ಬಿಡ್ತಾರೆ. ಯಾರಿಗೋ ಕಾರ್ನ ಕಲಿಸೋ ಥರ ಹೋಗ್ಬಿಟ್ಟು ಕಾರ್ ಕಲಿಸೋ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ ಗೊತ್ತಾಗೋದು ಹೇಳೋದಿಲ್ಲ, ಅವರು ತಂದು ನಿಲ್ಲಿಸ್ಬಿಡ್ತಾರೆ ಕಾರ್ನ. ಒಂದು ವಾರ 10 ದಿನ ಆದಮೇಲೆ ಹಿಟ್ ಆ್ಯಂಡ್ ಡ್ರೈವು ಅಂತ ಪೊಲೀಸ್ ಹೊಡ್ಕೊಂಡ್ಬರ್ತಾರೆ. ಅದಾದರೆ ಪರವಾಗಿಲ್ಲ ಪುಟ್ಟ. ಇನ್ನು ಮೇಜರಾಗಿ ಏನಾದ್ರೂ ಲೈಕ್ ಕಳ್ತನಕ್ಕೋ ಇಲ್ಲ ಯಾರಿಗಾರು ಮರ್ಡರ್ಗೋ ಏನಕ್ಕಾದ್ರೂ, ಇಲ್ಲ ಮೊನ್ನೆ ಆ ರಾಮೇಶ್ವರ ಕೆಫೆಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತು ನೋಡು, ಆ ಥರ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಈ ಥರ ಕಾರ್ ಬಳಕೆ ಮಾಡಿಬಿಟ್ಟಿದ್ರೆ ಮೊದಲು ಈ ಕಾರ್ ಓನರ್ನೇ ಫಸ್ಟು ಒಳಗಡೆ ಹಾಕೋದು. ಇದಲ್ದೇ ಅದು ನಾನ್ ಬೇಲೇಬಲ್ ವಾರೆಂಟ್ ಪುಟ್ಟ, ಸಡನ್ ಬೇಲು ಸಿಗೋದಿಲ್ಲ. ಸೊ ಹಾಗಾಗಿ ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಕಮರ್ಷಿಯಲ್ ವೆಹಿಕಲ್ ಅಂದರೆ ಎಲ್ಲೋ ಬೋರ್ಡ್ಗೆ ಮಾತ್ರ ಆ ರೀತಿ ಪರ್ಮಿಷನ್ ಕೊಟ್ಟಿರೋದು. ಸೆಲ್ಫ್ ಡ್ರೈವ್ಗಾಗಲಿ ಟ್ಯಾಕ್ಸಿ ಆಗಲಿ ಕೊಡೋಕ್ಕೆ. ಈ ಥರ ವೈಟ್ ಬೋರ್ಡ್ ಕಾರ್ಗಳನ್ನ, ಮನೆ ಯೂಸ್ ಕಾರ್ಗಳನ್ನ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಗೊತ್ತಾಯ್ತಾ? ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಒಳ್ಳೇದಕ್ಕೆ ಯೂಸ್ ಮಾಡಿ, ಈ ರೀತಿ ಕೆಟ್ಟದಕ್ಕಲ್ಲ. ಅದು ಅಲ್ಲದೆ ಟ್ಯಾಕ್ಸಿ ಇಟ್ಕೊಂಡಿರೋರು ಜೀವನಕ್ಕೋಸ್ಕರ ಸರ್ಕಾರ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿಲ್ಲ. ಅವರೆಲ್ಲ ಎಜುಕೇಟೆಡ್ ಆಗಿ ಕೂಡ ಅವ್ರಿಗೆ ಕೆಲಸಕ್ಕೆ ಏನಾದರೂ ದಾರಿ ಮಾಡಿಕೊಡ್ಬೇಕು ಅಂತ ಕಮರ್ಷಿಯಲ್ ವೆಹಿಕಲ್ನ ಟ್ಯಾಕ್ಸಿ ಅಂತ ಬಿಟ್ಕೊಟ್ಟಿರೋದು. ಅವರು ಬದುಕಬೇಕಲ್ವ ಪುಟ್ಟ, ಅವ್ರ ಕೆಲಸ ಆಗಬೇಕಲ್ವಾ? ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ಪರ್ಸನಲ್ ಇಟ್ಕೊಂಡಿರೋ ವೆಹಿಕಲ್ಗಳನ್ನ ಟ್ಯಾಕ್ಸಿಗೆ ಬಿಡಬಾರ್ದು. ಓಕೆ, ಥ್ಯಾಂಕ್ ಯು.